ಎಲ್ರಿಗೂ ನಮಸ್ಕಾರ ರೀ. ಇವತ್ತಿನ ಸ್ಟಡಿ ಬ್ಲಾಗಿಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆ 5:45ಕ್ಕೆ ಎದ್ದುಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿ ನಾನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ದೇರ್ ಮೇ ಬಿ ಅ ಪೀಪಲ್ ದಟ್ ಹ್ಯಾವ್ ಮೋರ್ ಟ್ಯಾಲೆಂಟ್ ದೆನ್ ಯು, ಬಟ್ ದೆರ್ ಇಸ್ ನೋ ಎಕ್ಸ್ಕ್ಯೂಸ್ ಫಾರ್ ಎನಿ ವರ್ಕ್ ಟು ಹಾರ್ಡರ್ ದೆನ್ ಯು ಡೂ ಅಂತ. ಹಾರ್ಡ್ ವರ್ಕ್ ಬೀಟ್ಸ್ ಅ ಟ್ಯಾಲೆಂಟ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಈ ಮಾತನ್ನು ನಾನು ನನ್ನ ಒಂದು ರೂಮ್ ಒಳಗೆ ನಾನು ನಡೆಸ್ಕೊಂಡೇನಿ. ಇದ್ರ ಜೊತೆಗೆ ನಾನು ಮುಖ್ಯವಾದಂತಹ ಕೆಲವೊಂದಿಷ್ಟು ಚಾರ್ಟ್ಸ್ಗಳನ್ನು ನೋಡ್ತಿರ್ತೀರಿ. ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ 1-2 ಪೇಜ್ ಎದ್ದು ನಿಲ್ಲು ಮನವೇ ಅನಂತ್ ಕುಣಗಲ್ ಅವರ ಪುಸ್ತಕವನ್ನು ಓದ್ತೀನಿ. ಹಿಂಗೆ ಓದೋದ್ರಿಂದ ನಮ್ಮ ಒಳಗಿರುವಂಥ ಕೆಲವೊಂದಿಷ್ಟು ಏನು ಕೀಳರಿಮೆ ಹೋಗ್ತಾವ. ಈಗ ನಾನು ನನ್ನ ಲೈಬ್ರಿಗೆ ಹೋಗೋಕೆ ರೆಡಿ ಆಗ್ತಾಯಿದ್ದೀನಿ. ಲೈಬ್ರಿಗೆ ಬೆಳಿಗ್ಗೆ ಇದು ಏನು 5:55ಕ್ಕೆ ಇಷ್ಟು ಚಂದ ಇತ್ತಂದ್ರೆ ವಾತಾವರಣ, ನಾನು ಕೇವಲ ಇದನ್ನು ನೋಡ್ತಾ ಇಲ್ಲ, ನಾನು ಅನುಭವಿಸ್ತಾ ಇದ್ದೀನಿ ಅನ್ನುವಂಥ ಆ ಫೀಲ್ ನಮಗೆ ಬರ್ತಾ ಹೋಗ್ತದೆ. ನಾನು ನಿಜವಾಗ್ಲೂ ಈ ಒಂದು ಬೆಳಗಿನ ಸಮಯ ಕಳಿತೇನೆ. ಬೆಳಿಗ್ಗೆ 5:50 ಆಗೈತಿ. ಈಗ ನಾನು ಲೈಬ್ರಿಗೆ ಹೊಂಟೇನಿ. ಈ ಒಂದು ಲೈಬ್ರಿಗೆ ಹೋಗುವಂಥ ಸಮಯದೊಳಗಡೆ ನಾನು ಸುತ್ತಮುತ್ತಲಿನ ವಾತಾವರಣವನ್ನು ಬಹಳಷ್ಟು ಖುಷಿ ಪಡ್ತೀನಿ. ನೀವು ನೋಡ್ತಾ ಇದ್ದೀರಿ, ಜಸ್ಟ್ ನಾನು ಲೈಬ್ರಿಗೆ ಹೋಗುವಂತಹ ದಾರಿ ಒಳಗಡೆ ಏನು ವಾತಾವರಣ ಎಷ್ಟು ಚೆನ್ನಾಗಿದೆ ಹೆಂಗಂತ. ಅದ್ರ ಜೊತೆಗೆ ನಾನು ಬೆಳಗಿನ ಒಂದು ಸಮಯವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ನಾ ಹೋಗೋ ದಾರಿ ಒಳಗಡೆ ಕೆಲವು ವಾಹನಗಳಿದ್ವು ಬೆಳಗಿನ ಸಮಯ. ಅಂದರೆ ಇನ್ನೂ ಯಾರೂ ಕೂಡ ಎದ್ದಿರಲ್ಲ. ನಾವು ಎದ್ದು ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಜಗತ್ತೇ ನಮ್ಮದು, ನಾವೇನಾದರೂ ಸಾಧನೆ ಮಾಡ್ಬೋದು ಅನ್ನುವಂಥ ಫೀಲ್ ಬರ್ತೈತಿ. ನೀವು ನೋಡ್ತಾ ಇದ್ರಿ, ಇದು ನನ್ನ ದೇವಾಲಯ ಅಂತ ಹೇಳ್ಬೋದು. ನಾವು ವಿದ್ಯೆ ಕಲಿಯುವಂತಹ ಒಂದು ಪ್ಲೇಸ್ ಅಂತಂದರೆ ಐ ಫೀಲ್ ದಟ್ ಇಟ್ ಈಸ್ ಮೈ ಟೆಂಪಲ್ ಅಂತ. ಇಟ್ಸ್ ಒನ್ ಆಫ್ ಮೈ ಬ್ಯೂಟಿಫುಲ್ ಲೈಬ್ರರಿ ಅಂತ ಹೇಳ್ತೀನಿ ನಾನು. ಈಗ ಲೈಬ್ರರಿ ಮೇಲೆ ನಾನು ಹೋಗ್ತಾ ಇದ್ದೀನಿ. ಸೊ ಲೈಬ್ರರಿ ಹೋಗುವಾಗ ಅದೇನೋ ಒಂದು ಫೀಲ್ ಬರ್ತೈತಿ ಒಳಗೆ. ಏನೋ ಇವತ್ತು ನಾನೇನೋ ಕಲೀಲಿಕ್ಕೆ ಹೊಂಟೇನಿ, ಏನೋ ತಿಳ್ಕೊಳಿಕ್ಕೆ ಹೊಂಟೇನಿ ಅನ್ನುವಂಥ ಫೀಲ್ ನಮಗೆ ಬರ್ತದೆ. ನೀವು ನೋಡ್ತಾ ಇದ್ದೀರಿ, 4 ವಿದ್ಯಾರ್ಥಿಗಳು ಮಾತ್ರ ಬೆಳಗ್ಗೆ ಬಂದಿದ್ದರು. ಸೊ ಅವ್ರ ಜೊತೆಗೆ ನಾನು ಕೂಡ ಹೋಗ್ತಾ ಇದ್ದೀನಿ. ನೀಟಾಗೆ ನಾನು ಏನು ಕೆಲವೊಂದಿಷ್ಟು ನೀರನ್ನು ಕುಡ್ಕೊಂಡು ನಾನು ಹೆಜ್ಜೆ ಒಳಗೆ ಇಡ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಿ ನೀವು, ನಮ್ಮ ಲೈಬ್ರರಿ ಒಳಗೆ ನಾ ಬಂದೇನಿ. ನನ್ನ ಒಂದು ಕ್ಯಾಬಿನ್ಗೆ ಹೋಗಿ ನಾನೆಲ್ಲ ನೀಟಾಗಿ ಇಟ್ಕೊಳ್ತೀನಿ. ಎಲ್ಲ ಲೈಬ್ರರಿ ಒಳಗೆ ಏನು ಫೆಸಿಲಿಟಿ ಸಿಗ್ತಾವಲ್ಲ ಅಷ್ಟು ಚೆನ್ನಾಗಿಯೇ ಇಲ್ಲಿ ಕೂಡ ಸಿಗ್ತದೆ. ನಾನು ಖುಷಿ ಪಡ್ತೀನಿ ಬಹಳ ನಮ್ಮ ಲೈಬ್ರರಿ ಬಗ್ಗೆ. ಮತ್ತು ಅದ್ರ ಜೊತೆಗೆ ಭಾಳ ಹೆಮ್ಮೆ ಕೂಡ ಇದೆ. ಇದನ್ನು ನೋಡ್ತಾ ಇದ್ದೇನೆ ನನ್ನ ಕ್ಯಾಬಿನ್ ಒಳಗಡೆ ನಾನು ಕೆಲವೇನು ನಿನ್ನೆ ಪುಸ್ತಕ ಇಟ್ಕೊಂಡು ಅದನ್ನೆಲ್ಲ ಇಟ್ಟಿದ್ದೆ. ಮತ್ತು ಅದ್ರ ಜೊತೆಗೆ ಬೆಳಗ್ಗೆ 6 ಗಂಟೆ ಆಗಿತ್ತು. ಬೆಳಿಗ್ಗೆ ಮೇಲೆ ಎದ್ದು ಪೂರ್ತಿ ನಮ್ಮ ಲೈಬ್ರರಿ ಮೇಲಿನ ಟೆರೆಸ್ಸಿಗೆ ಹೋಗಿ ಸುತ್ತಲೇ ಇರುವಂಥ ಒಂದು ಬ್ಯೂಟಿಫುಲ್ ಸೀನರಿಯನ್ನು ನಾನು ಎಂಜಾಯ್ ಮಾಡಿಬಿಟ್ಟು ಬೆಳಿಗ್ಗೆ ನಾನು ಏನು ಎಕ್ಸಸೈಸ್ ಮಾಡಬೇಕಲ್ಲ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಒಂದು 10-12 ನಿಮಿಷ ಎಕ್ಸಸೈಸ್ ಮಾಡೀನಿ. ಇನ್ನು ತೋರ್ಸಾತೀನಿ ಎಲ್ಲ ಸ್ವಲ್ಪ ಬೇಗನೆ ತೋರ್ಸಾತೀನಿ ನಿಮಗೆಲ್ಲ. ನಿಮ್ಮದು ಕೂಡ ಸಮಯನ ನಾನು ಭಾಳ ಕಳಿಬಾರ್ದು. ನಾನು ಎಷ್ಟು ಸಮಯಕ್ಕೆ ಬೆಲೆ ಕೊಡ್ತೀವಲ್ಲ ಅಷ್ಟು ನಾವು ಜೀವನದಾಗ ಮುಂದೆ ಬರ್ತೀವಿ ಅನ್ನುವಂಥ ಆ ಒಂದು ಥಾಟ್ಗೆ ನಾನು ಭಾಳ ಇಷ್ಟಪಡ್ತೀನಿ ಅಂತ. ಇದ್ರ ಜೊತೆಗೆ ನಾವು ಈ ರೀತಿ ಮಾಡೋದ್ರಿಂದ ನಮ್ಮೊಳಗೆ ನಾವು ಕಳ್ಕೊಳ್ತೀವಿ, ಏನೂ ಕೂಡ ನಾವು ಬಿಟ್ಕೊಡೋದಿಲ್ಲ. ಮತ್ತು ನಮ್ಗೆ ಖುಷಿ ಇರ್ತದೆ. ಮತ್ತು ನಾವು ಸಾಮಾನ್ಯವಾಗಿ ಏನು ಸಾಕಪ್ಪ ಅನ್ನುವಂಥ ಫೀಲ್ ಬರಲ್ಲ. ಮತ್ತು ಈ ಎಕ್ಸಸೈಸ್ ಮಾಡೋದ್ರಿಂದ ನಾವು 1 ದಿನ 2 ದಿನ 3 ದಿನ ಖುಷಿಯಾಗಿ ಮತ್ತು ಎನರ್ಜಿಯಿಂದ ಓದ್ಬೋದು. ಬಟ್ ಎಕ್ಸಸೈಸ್ ಮಾಡೋದ್ರಿಂದ ನೀವು 1 ವರ್ಷ ಅಲ್ಲ 2 ವರ್ಷ 3 ವರ್ಷ ಓದಿದರೂ ಕೂಡ ನಿಮಗೆ ಬೇಸರ ಆಗಲ್ಲ. ಸೊ ಹೀಗಾಗಿ ಎಕ್ಸಸೈಸ್ ಮತ್ತು ಸ್ಲೋ ಎಕ್ಸಸೈಸ್ಗಳನ್ನು ಡೈಲಿ ಮಾಡಬೇಕು. ಸ್ಮಾಲ್ ಸ್ಟ್ರೆಚ್ಗಳನ್ನು ಮಾಡಬೇಕಂತ ನಾನು ಇಷ್ಟಪಡ್ತೀನಿ. ನಾನು ಸ್ಟಡಿ ಕ್ಯಾಬಿನ್ಗೆ ಬಂದುಬಿಟ್ಟು ನಾನು ಇವತ್ತು ಏನು ಮಾಡಬೇಕು ಅನ್ನೋದನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಡೈರಿ ತೊಗೊಳ್ತೀನಿ. ಇವತ್ತಿನ ಏನು ವಿಷಯಗಳನ್ನು ನಾನು ಓದಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ ಮತ್ತು ಅದನ್ನು ಕಲಿಬೇಕಾಗಿದೆ, ಅದು ಒಂದೇ ಒಂದು ಸಬ್ಜೆಕ್ಟ್ನಾಗಿರ್ಬೋದು ಅಥವಾ ಡಿಫ್ರೆಂಟ್ ಸಬ್ಜೆಕ್ಟ್ ಆಗಿರ್ಬೋದು. ಸಾಮಾನ್ಯವಾಗಿ ನಾನು ಇಡಿಯಾಗಿ ಅಧ್ಯಯನ ಮಾಡ್ತೀನಿ. ಇಡಿಯಾಗಿ ಅಂತಂದರೆ ಒಂದೊಂದು ವಿಷಯ ಅಂತ ಮಾಡಲ್ಲ. ಒಂದು ಪುಸ್ತಕ ತೊಗೊಂಡ್ರೆ ಅದರೊಳಗಡೆ 4-5 ವಿಷಯವನ್ನು ತಿಳ್ಕೊಳ್ತೀನಿ. ಅದು ಪೂರ್ತಿ ದಿನ ಆಗಿರ್ಬೋದು ಅಥವಾ ಅರ್ಧ ದಿನ ಆಗಿರ್ಬೋದು. ಹಿಂಗೆ ನಾವು ಬರೆದಿಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವ ದಿನ ಏನು ಮಾಡೇವಿ, ನಾವು ಎಲ್ಲಿಗೆ ಹೊಂಟೀವಿ ಮತ್ತು ಇನ್ನೆಷ್ಟು ದಿನದೊಳಗೆ ನಾವು ಹೋಗಿ ಮುಟ್ಬೋದು ಅನ್ನೋದೆಲ್ಲ ಗೊತ್ತಾಗುತ್ತೆ. ಮತ್ತು ನಾನು ಸ್ಟಿಕ್ ನೋಟ್ಸ್ ಕೂಡ ಮಾಡ್ತೀನಿ. ಅವತ್ತಿನ ಡೈಲಿ ಟಾರ್ಗೆಟ್ಸನ್ನು ನಾನು ಅಂಟಿಸ್ಕಾಸು ಅದನ್ನು ಡೈಲಿ ನೋಡ್ತೀನಿ. ಅಂದರೆ ಡೈಲಿ ಅಂತಂದರೆ ಇವತ್ತು ನಾನು ಎಷ್ಟು ಓದಾತೀನಿ, ಎಷ್ಟು ಮುಗಿದೈತಿ ಅನ್ನೋದೆಲ್ಲ ಗೊತ್ತಾಗುತ್ತೆ. ಒಂದು ವೇಳೆ ನಾವು ಹಂಗೆ ಮಾಡಲಿಲ್ಲಪ್ಪ ಅಂತಂದ್ರೆ ಸುಮ್ಮನೆ ಹಂಗೆ ಕಣ್ಣು ಮುಚ್ಕೊಂಡು ಓದಾಕತ್ರ ನಮ್ಗೆ ಗೊತ್ತಾಗಲ್ಲ.
ಹೀಗಾಗಿ ನಾನು ಈ ಒಂದು ಏನು ವಿಶೇಷವಾದಂಥ ವಿಧಾನ ಬಳಕೆ ಮಾಡ್ತೀನಿ. ಮತ್ತು ನಾವೇನಾದರೂ ಒಂದು ವಿಷಯ ಓದಬೇಕತ್ತಾಗ ಅಥವಾ ಆವತ್ತಿನ ಒಂದು ದಿನವನ್ನು ನಾವು ಒಂದು ರಿವಿಷನ್ ಮುಖಾಂತರ ಸ್ಟಾರ್ಟ್ ಮಾಡಿರಿ. ಇಲ್ಲ ಅಂತಂದ್ರೆ ಕ್ವಶನ್ ಪೇಪರನ್ನು ಅನಲೈಸ್ ಮಾಡಬೇಕು ಅಥವಾ ಕ್ವಶನ್ ಪೇಪರನ್ನು ವಿಶ್ಲೇಷಣೆ ಮಾಡಬೇಕು. ನಾನು ಇವತ್ತು ಯಾವ ವಿಷಯ ಓದಕ್ಕೆ ಹೊಂಟೇನಲ್ಲ ಆ ವಿಷಯದ ಮೇಲೆ ಅಥವಾ ಒಂದು ಟಾರ್ಗೆಟ್ಸ್ ಏನು ಡೈಲಿ ಸ್ಟಡಿ ಟಾರ್ಗೆಟ್ಸ್ ಇರ್ತಾವಲ್ಲ ಆ ಡೈಲಿ ಸ್ಟಡೀಸ್ ಟಾರ್ಗೆಟದ ಮೇಲೆ ನಾವು ಕ್ವಶನ್ಸ್ಗಳು ನೋಡಬೇಕು. ಹೆಂಗೆ ಕ್ವಶನ್ ಬಂದಾವ, ಎಷ್ಟು ಡೀಪಾಗಿ ಕೇಳತ್ತಾನ, ಮತ್ತು ನಾನು ಹೆಂಗೆ ಓದಬೇಕು, ಯಾವ್ಯಾವ ಮುಖಾಂತರ. ಈಗ ಒಂದಿಷ್ಟು ಉದಾಹರಣೆ, ಒಂದಿಷ್ಟು ಪ್ರಶ್ನೆಗಳು ಹೆಂಗೆ ಕೇಳಿರ್ತಾನಂತಂದರೆ ಯಾವುದು ಅಲ್ಲ ಅಂತ ಕೇಳಿರ್ತಾನೆ. ಹಾಗಾದರೆ ನಾವು ಓದಾಕತ್ತಾಗ ಸುಮ್ಮನೆ ನಾವು ಕಣ್ಣು ಮುಚ್ಕೊಂಡು ಓದೋದಲ್ಲ, ಇದರಲ್ಲಿ ಯಾವುದು ಹೌದು, ಯಾವುದು ಅಲ್ಲ, ಮತ್ತು ಯಾವುದು ಸೇರಿದೆ ಮತ್ತು ಯಾವುದು ಸೇರಿಲ್ಲ, ಮತ್ತು ಯಾವುದು ಇದರೊಳಗೆ ಬರುತ್ತೆ, ಯಾವುದು ಬರಲ್ಲ ಅನ್ನುವಂತಹ ಏನು ಅಂಶವನ್ನು ನಾವು ಪರಿಗಣನೆ ಮಾಡಬೇಕಾಗತ್ತೆ. ಹಿಂಗೆ ಮಾಡಿದಾಗ ಏನಾಗುತ್ತೆ, ನಮಗೆ ನಮ್ಮ ಸ್ಟಡಿ ಮತ್ತು ಕ್ವಶನ್ ಪೇಪರ್ ಒಳಗೆ ಕ್ವಶನ್ ಪ್ಯಾಟರ್ನ್ ಏನೇನು ಕೇಳತ್ತಾನ, ಯಾವ್ಯಾವ ವಿಷಯಗಳು ಬರತ್ತಾವಲ್ಲ ಅವೆಲ್ಲ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಕ್ಕಾವ. ಮತ್ತು ನಮ್ಮೊಳಗೆ ಒಂದು ಆತ್ಮವಿಶ್ವಾಸ ಬರಬೇಕಂತಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸ್ಬೇಕು ಮತ್ತು ಅವುಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಮಾತ್ರ ಬರೋಕ್ಕೆ ಸಾಧ್ಯ ಐತಿ. ಇನ್ನೊಂದು ವಿಚಾರ ಏನಂತಂದ್ರೆ ಈಗ ಏನು ಓದಬೇಕು ಏನು ಓದಬಾರ್ದು ಅಂತ ಗೊತ್ತಾಗೋದು ಕ್ವಶನ್ ಪೇಪರ್ ಮುಖಾಂತರ. ಈಗ ನೀವು ನಾನೀಗ PSI ಓದತ್ತೆ ಅಂದ್ರೆ PSI ಕ್ವಶನ್ ಪೇಪರ್ ಬಿಡಿಸ್ಬೇಕು, PC ಓದತ್ತೆ ಅಂದ್ರೆ PC ಬಿಡಿಸ್ರಿ. ಇಲ್ಲ ನಾನು ಟೀಚರ್ ಎಕ್ಸಾಮ್ ಓದ್ತೀನಿ, ಟೀಚರ್ ಎಕ್ಸಾಮ್ ಬಿಡಿಸ್ರಿ. ಇಲ್ಲ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಓದ್ತಾನೆ, ಅಸಿಸ್ಟೆಂಟ್ ಪ್ರೊಫೆಸರ್. ಯಾವುದೇ ಎಕ್ಸಾಮ್ ಆಗಿರಲಿ, ಅದು KPSC ಇದು ಗ್ರೂಪ್ ಸಿ ಆಗಿರ್ಬೋದು, KS ಆಗಿರ್ಬೋದು. ಬಟ್ ದ ಥಿಂಗ್ ಈಸ್ ಏನಂತಂದ್ರೆ ಎವ್ರಿ ಡೇ ಮಾಡಬೇಕು, ದಿನಾಲೂ ಮಾಡಬೇಕು. ಒಂದೊಂದು ದಿನ ಮಾಡಿ ಒಂದೊಂದು ಬಿಡೋ ಹಾಗಿಲ್ಲ. ಅವತ್ತಿನ ಒಂದು ಏನು ಡೈಲಿ ಟಾರ್ಗೆಟ್ಸ್ ಇರ್ತಾವಲ್ಲ, ಸ್ಟಡಿ ಟಾರ್ಗೆಟ್ಸ್, ಅವುಗಳನ್ನು ಮುಕ್ತಾಯ ಮಾಡೋ ಮಟ್ಟ ನಿಮ್ಗೆ ಕಣ್ಣು ನಿದ್ದೆ ಕೂಡ ಬರಬಾರ್ದು. ಆಮೇಲೆ ನಾನು ಯಾವಾಗ ಮುಗಿಸೇನಿ ಇವನ್ನ, ಯಾವಾಗ ನಾನು ಬರ್ದೇನೆ ಅನ್ನುವಂಥ ಇದಿರಬೇಕು. ಮತ್ತು ಹಿಂಗೆ ಕ್ವಶನ್ ಪೇಪರ್ ಒಳಗಡೆ ಆ ಕ್ವಶನ್ಸ್ ಎಲ್ಲಿಂದ ಬಂದಾವ, ಆಮೇಲೆ ಯಾವ ಒಂದು ಬುಕ್ನಿಂದ ಬಂದಿದೆ ಅನ್ನೋದನ್ನು ಕೂಡ ನಿಮ್ಗೆ ಗೊತ್ತಾಗಬೇಕು. ಹಂಗೆ ಗೊತ್ತಾಗೋದು ಏನಾಗುತ್ತೆ ಅಂದ್ರೆ ನೀವು ಓದುವಂಥ ಬುಕ್ಕು, ಓಕೆ ಈ ಬುಕ್ ನಾನು ಓದಿದ್ರೆ ನಾನು ಪಾಸ್ ಆಕ್ಕೀನಿ ಅನ್ನುವಂಥ ಒಂದು ಅನುಮಾನ ಹೋಗುತ್ತೆ ಮತ್ತು ಒಳ್ಳೆ ಆತ್ಮವಿಶ್ವಾಸ ಬರೋಕೆ ಪ್ರಾರಂಭ ಆಗುತ್ತೆ. ಈಗ ಇದ್ರ ಜೊತೆಗೆ ನೀವು ಮಾಡಬೇಕಾಗಿರೋದು ಇಷ್ಟ ಏನಂತಂದ್ರೆ ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ಮತ್ತು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕು. ಒಂದು ಪ್ರಶ್ನೆ ಪತ್ರಿಕೆ ಒಂದೇ ವಿಷಯಕ್ಕೆ ಒಂದು ಏನು ನಿಮ್ಮ ಒಂದು ಈ ಗ್ರೂಪ್ ಸಿ ಕ್ವಶನ್ ಪೇಪರ್ ಮಾತ್ರ ಏನು ನೀವು ಸ್ಟಿಕ್ ಡೌನ್ ಆಗೋಂಗಿಲ್ಲ. ಬೇರೆ ಬೇರೆ ಕ್ವಶನ್ ಪೇಪರ್ ತೊಗೋಬೇಕು. ಈಗ ಟೀಚರ್ ಎಕ್ಸಾಮ್ಸ್ ಆಗಿರ್ಬೋದು, PSI PC ಆಗಿರ್ಬೋದು, ಈಗ ಅದೇ ರೀತಿ KPSC ಗ್ರೂಪ್ ಸಿ ಕಮ್ಯುನಿಕೇಷನ್ ಪೇಪರ್ ಆಗಿರ್ಬೋದು. ಹಂಗೆ ನೋಡ್ಬೇಕು. ಮತ್ತು ಸಾಧ್ಯವಾದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ದು UPSCದು ಈ CDS ಎಕ್ಸಾಮ್ದು NDA ಎಕ್ಸಾಮ್ ಒಳಗಡೆ ಇಂಗ್ಲೀಷ್ ಗ್ರಾಮರ್ ಮೇಲೆ ಕ್ವಶನ್ ಬಂದಿರ್ತಾವೆ ಮತ್ತು GK ಮೇಲೆ ಬಂದಿರ್ತಾವೆ. ಅಂಥವನ್ನೆಲ್ಲ ಬಿಡಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಸ್ಟಡಿಗೆ ಇನ್ನೂ ಕೂಡ ಎಫೆಕ್ಟಿವ್ ಸ್ಟಡಿ ಆಗೋಕ್ಕೆ ಸ್ಟಾರ್ಟ್ ಆಕೈತಿ. ನಾವು ಒಂದು ವಿಷಯಕ್ಕೆ ಒಂದು ಎಕ್ಸಾಮದ್ದು ಕ್ವಶನ್ ಪೇಪರ್ ಸ್ಟಿಕ್ ಡೌನ್ ಆದರೆ ನಾವು ಬ್ರಾಡಾಗೆ ಥಿಂಕ್ ಮಾಡೋದು, ಅನಲೈಸ್ ಮಾಡೋವಂಥ ಸ್ಕಿಲ್ ಬರೋಂಗಿಲ್ಲ. ಇಲ್ಲಿ ನಾವು ನಮಗೆ ಥಿಯರಿ ಎಷ್ಟು ಕೊಡ್ತೀವಲ್ಲ ಹಂಗೆ ನಾವು MCQ ಕೂಡ ಅಷ್ಟು ಒತ್ತು ಕೊಡಬೇಕು. ಅದರಿಂದ ಮಾತ್ರ ಎಕ್ಸಾಮನ್ನು ನಾವು ಟಾಪ್ ಒಳಗೆ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾನು ಈ ರೀತಿಯಾಗಿ ಇವತ್ತಿನ ಬೆಳಗಿನ ಮೊದಲನೇ ಸೆಷನನ್ನು ಕಳೆದೇನಿ. ನಿಮಗೇನಾದರೂ ಮುಂದಿನ ಸೆಷನ್ಸ್ಗಳ ಬಗ್ಗೆ ಅಥವಾ ಹೆಚ್ಚಿನ ಮಾಹಿತಿಗಳ ಬಗ್ಗೆ ನಾನು ಏನು ಮಾಡ್ತೀನಿ, ಹೆಂಗೆ ಓದ್ತೀನಿ, ಮತ್ತು ಬೇರೆ ಈ ಒಂದು ಸ್ಟಡಿ ಟೆಕ್ನಿಕ್ಸ್ಗಳ ಬಗ್ಗೆ ನಿಮ್ಗೇನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಮುಂದೆ ನಾನು ಯಾವ ವಿಡಿಯೋ ಮಾಡಬೇಕು ಅನ್ನುವಂತಹದ್ದು ಏನಾದರೂ ನಿಮ್ಗೆ ಅನಿಸಿಕೆಗಿದ್ದರೆ, ಅಭಿಪ್ರಾಯ ಇದ್ದರೆ ಕೆಳಗಿನ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಇದಾಗಿ ನಾವು ಒಂದು 5 ನಿಮಿಷ ಸ್ಟಡಿ ಬ್ರೇಕ್ ತೊಗೊಂಡು ಅಗೇನ್ ನಾವು ಮತ್ತೆ ಮುಂದೆ ಏನು ಡೈಲಿ ಟಾರ್ಗೆಟ್ಸ್ ಒಳಗಿದೆಯಲ್ಲ ಆ ಡೈಲಿ ಟಾರ್ಗೆಟ್ಸ್ ಮುಗಿಯೋವರೆಗೂ ಕೂಡ ನಾವು ಹಿಂಗೆ ಮಾಡ್ತಾ ಹೋಗ್ಬೇಕು. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ.